ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಲೈಟ್ ಹೈಜಾಕಿಂಗ್ ಕೇಸ್, ಅಮಾನುಷ್ಯವಾದ ಒಂದು ಫ್ಲೈಟ್ ಹೈಜಾಕಿಂಗ್ ಕೇಸ್ ಯಾವುದು ಅಂತ ಕೇಳಿದ್ರೆ ನೀವು ಗೂಗಲಲ್ಲಿ DB ಕೂಪರ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವರ್ಷ ಬಂದು 1971, 1971 ನವೆಂಬರ್ 24 ಅಮೆರಿಕಲ್ಲೇ ಪೋರ್ಟ್ಲ್ಯಾಂಡ್ ಅನ್ನೋ ಜಾಗದಲ್ಲಿಂದ ಸಿಯಾಟಲ್ ಅನ್ನೋ ಜಾಗಕ್ಕೆ ಒಬ್ಬ ಫ್ಲೈಟ್ನ ಬೋರ್ಡ್ ಮಾಡ್ತಾನೆ. ಕಪ್ಪು ಸೂಟು, ಕಪ್ಪು ಕನ್ನಡಿ, ಬ್ರೀಫ್ ಕೇಸ್ ಇಟ್ಕೊಂಡು DB ಕೂಪರ್ ಅನ್ನೋನು ಫ್ಲೈಟ್ನ ಬಂದು ಬೋರ್ಡ್ ಮಾಡ್ತಾನೆ. ಫ್ಲೈಟ್ ಟೇಕ್ ಆಫ್ ಆಗಿದ ತಕ್ಷಣನೇ ಅಲ್ಲಿರೋ ಸ್ಟೀವರ್ಡಸ್ಗೆ ಬಂದು ಒಂದು ಸ್ಲಿಪ್ನ ಪಾಸ್ ಮಾಡ್ತಾನೆ. ಆ ಸ್ಲಿಪ್ಪಲ್ಲಿ ಬಂದು 3 ಡಿಮ್ಯಾಂಡ್ ಇರುತ್ತೆ. ಮೊದಲನೇದು ಬಂದು $200,000, ಎರಡನೇದು ಬಂದು 4 ಪ್ಯಾರಾಚೂಟ್, ಮೂರನೇದು ಬಂದು ಸಿಯಾಟಲ್ ರೀಚ್ ಆಗಿದ ತಕ್ಷಣನೇ ತಿರ್ಗಾ ಫ್ಲೈಟ್ ರೀಫ್ಯೂಲ್ ಆಗೋಕ್ಕೆ ಫ್ಯೂಯಲ್ ಟ್ಯಾಂಕರ್ ಬೇಕು ಅಂತ ಹೇಳಿ. ಸೊ ಸಿಯಾಟಲ್ ರೀಚ್ ಆಗಿದ ತಕ್ಷಣನೇ ಇವ್ನ ಡಿಮ್ಯಾಂಡ್ ಎಲ್ಲ ಮೀಟ್ ಆಗುತ್ತೆ. ತಿರ್ಗಾ ಬಂದು ಆ ಫ್ಲೈಟ್ನ ಟೇಕ್ ಆಫ್ ಆಗೋಕ್ಕೆ ಹೇಳ್ತಾನೆ. ಫ್ಲೈಟ್ ಟೇಕ್ ಆಫ್ ಆಗಿ ಎಲ್ಲೋ ನಾರ್ತ್ ವೆಸ್ಟ್ ಪಸಿಫಿಕ್ ಸೈಡ್ ಟ್ರಾವೆಲ್ ಆಗ್ತಾ ಇದ್ದಂಗೆ ಸಮೇತ ಪ್ಯಾರಾಚೂಟ್ ಹಾಕೊಂಡು ಆ ದುಡ್ಡು ಸಮೇತ ಆ ಮಧ್ಯರಾತ್ರಿ ಕತ್ಲೆಯಲ್ಲೇ ಅಲ್ಲಿಂದ ಜಂಪ್ ಮಾಡ್ತಾನೆ. ನೆವರ್ ಟು ಬಿ ಸೀನ್ ಅಗೇನ್. ತನಿಖೆ ಸ್ಟಾರ್ಟ್ ಆಗಿ ಎಷ್ಟೋ ದಶಕಗಳಾಗೋಯ್ತು. ಈ DB ಕೂಪರ್ ಅನ್ನೋನು ಇಲ್ಲ ಈ ಡ್ಯಾನ್ ಕೂಪರ್ ಅನ್ನೋನು ಯಾರು, ಎಲ್ಲಿಂದ ಬಂದ, ಏನಾದ, ಅವತ್ತು ಜಂಪ್ ಆದವನು ಸರ್ವೈವ್ ಆದ್ನ ಇಲ್ವಾ, ಇಲ್ಲ ಇದೊಂದು ಮೋಸ್ಟ್ ಸಕ್ಸಸ್ಫುಲ್ ಹೈಜಾಕಿಂಗ್ ಸ್ಟೋರಿನಾ, ಆ DB ಕೂಪರ್ ಅನ್ನೋನು ಯಾರು ಅಂತ ಇದುವರೆಗೂ ಗೊತ್ತಾಗಿಲ್ಲ.